ಹೊಸದಿದೆ, ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಇದೆಯಲ್ಲ, ಅದು ಈ ಥರ ಯಾರೂ ನೋಡಿಲ್ಲ. ಹಾಗಾಗ್ಬಿಟ್ಟು ನನಗೆ ತುಂಬ ಇಷ್ಟ ಆಯಿತು. ಹೊಸದಿದೆಯಲ್ಲ, ಇದನ್ನು ಪ್ರಯತ್ನ ಪಡೋಣ ಅಂತೇಳಿ ಇದನ್ನು ನಾನು ಭಾಳ ಖುಷಿಯಿಂದ ಮಾಡ್ಬೇಕಂತ ಹೊರಟಿದ್ದೀನಿ ಸರ್. ಸ್ನೇಹಿತರೆ, ಇಲ್ಲಿವರೆಗೂ ಯಾರೆಲ್ಲ ಒಂದು ಒಳ್ಳೆ ಬಿಸ್ನೆಸ್, ಒಂದು ಹೊಸ ಪ್ರಾಡಕ್ಟ್ನ ನಮ್ಮೂರಲ್ಲಿ ನಾವು ಲಾಂಚ್ ಮಾಡಬೇಕು, ಒಂದು ಒಳ್ಳೆ ಬಿಸ್ನೆಸ್ನ ನಾನು ಮಾಡಬೇಕು ಅಂತ ಯಾರೆಲ್ಲ ಅನ್ಕೊಂಡಿದ್ರ ಅವ್ರಿಗೆ ಬರೆದಿಟ್ಕೊಳ್ಳಿ, ಒಂದು ಒಳ್ಳೆ ಬಿಸ್ನೆಸ್ ಇದಾಗಿರುತ್ತೆ. ಭಾರತದಲ್ಲೇ ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಆಗಿರ್ತಕ್ಕಂಥ ಈ ಒಂದು ಟೆಕ್ನಾಲಜಿ ಕರ್ನಾಟಕದಲ್ಲಿ ನಾವು 4-5 ತಿಂಗಳಿಂದ ಮಾಡ್ತಾ ಇದ್ದೀವಿ. ಈಗಾಗಲೇ 15ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಈ ಒಂದು ಟೆಕ್ನಾಲಜಿನ ಇಂಟ್ರೊಡ್ಯೂಸ್ ಮಾಡಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಇನ್ನು ಉಳಿದ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಈ ಒಂದು ಬಿಸ್ನೆಸ್ ಅವಕಾಶ ನಿಮಗೋಸ್ಕರ ಕಾಯ್ತಾ ಇದೆ. ಇದನ್ನ ಬಳಸ್ಕೊಳ್ಳಿ. ಬೇರೆ ಏನಾದರೂ ಮಾಡ್ಬೋಯ್ತಲ್ಲ, ಇದನ್ನ ಯಾಕೆ ಮಾಡಬೇಕು ಅಂತ ಅನಿಸ್ತು ನಿಮಗೆ? ಸರ್, ಬೇರೆ ಇದರಲ್ಲಿ ನಾವು ತಂದರೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಎಲ್ಲ ಬಿಸ್ನೆಸ್ ಎಲ್ಲ ನಡೆದೋಗ್ತಾ ಇದೆ. ಈಗ ನಾವು ಬಟ್ಟೆ ಅಂಗಡಿ ಮಾಡೋಣ ಅಂದರೆ ಸಾಕಷ್ಟು ಬೀದಿ ಬದಲು ಎಲ್ಲ ಕಡೆ ಬಟ್ಟೆ ಅಂಗಡಿ ಎಲ್ಲ ಮಾಡ್ತಾರೆ. ಆ ಬಿಸ್ನೆಸ್ಸಲ್ಲೂ ಕಾಂಪಿಟೇಷನ್ ಇದ್ದೇ ಇದೆ. ಆದರೆ ಇದು ಹೊಸದಿದೆ, ನಾನು ಅದನ್ನೇ ಹುಡುಕ್ತಿದ್ದೀನಿ. ನಾನು ಇಲ್ಲಿ ತನಕ ಚಾಲಕನಾಗಿ ಕೆಲಸ ಮಾಡ್ತೀನಿ ಅಂದರೆ ವೃತ್ತಿ ನನಗಿದೆ, ಆದರೆ ಒಂದು ಸೈಡಿಗೆ ಒಂದು ದಿನ ಡ್ರೈವಿಂಗ್ ಸಿಗೋದಿಲ್ವಲ್ಲ, ಹಾಗಾಗ್ಬಿಟ್ಟು ಒಂದು ಇರಲಿ ಅಂತೇಳಿ ಒಂದು ಬಿಸ್ನೆಸ್ ಹುಡುಕ್ತಾಗಿದ್ದು ನನಗೆ ಯಾಕೆ ಚೆನ್ನಾಗಿ ಅನ್ನಿಸ್ತು ಸರ್. ಇದು ಇದ್ರ ಇನ್ನೂ ಸ್ಟಾರ್ಟಿಂಗ್ ಇರೋದ್ರಿಂದ ನಾವು ಯಾವುದೇ ಕೆಲಸ ಮಾಡಬೇಕು ಸ್ಟಾರ್ಟೇ ಮಾಡಬೇಕು. ಇದು ಜಾಸ್ತಿ ಆದಮೇಲೆ ನಾವು ಮಾಡ್ತೀವಿ ಅಂದರೆ ನಮಗೆ ಕಾಂಪಿಟೇಟ್ ಜಾಸ್ತಿ ಆಗ್ತಾರೆ. ಭಾರತದಲ್ಲಿ ಇಂಟ್ರೊಡ್ಯೂಸ್ ಆಗಿರ್ತಕ್ಕಂಥ ಈ ಒಂದು ಟೆಕ್ನಾಲಜಿ ಕರ್ನಾಟಕದಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾವು 4-5 ತಿಂಗಳಿಂದ ತಂದು ಇವತ್ತು 15ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಈ ಒಂದು ಕೆಲಸನ ಟೆಕ್ನಾಲಜಿನ ರೀಚ್ ಮಾಡಿರ್ತಕ್ಕಂಥ ಒಂದು ಹೆಮ್ಮೆ ನಮಗಿದೆ. ಅದ್ರ ಜೊತೆಗೆ ಇನ್ನು ಮುಂದೆ ಇನ್ನುಳಿರ್ತಕ್ಕಂಥ ತಾಲೂಕುಗಳಾಗಿರ್ಬೋದು, ಇನ್ನುಳಿದಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಒಂದು ಅದ್ಭುತವಾದ ಅವಕಾಶ ಇದೆ. ಶಾಪ್ ಏನು ಬೇಕಾಗಿಲ್ಲ ಸರ್, ನೀವೇನು ಸಣ್ಣ ಅಂಗಡಿ ಇಟ್ಕೊಂಡಿದ್ರೆ ಅದರಲ್ಲೇ ನೀವು ಸ್ಟಾರ್ಟ್ ಮಾಡಿ, ನಿಮಗೆ ನಾವೇನು ಬೇಕು ಸಪೋರ್ಟ್ ಅಂತ ಹೇಳಿದರು. ನಮಗೆ ಭಾಳ ಖುಷಿ ಆಯಿತು. ಅಭಿ ಸರ್ ಅಂತೂ ನಾನು ತುಂಬ ಆರ್ಟ್ಲಿ ಅವರಿಗೆ ನಮ್ಮ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೂ ಮತ್ತು ನಿಮಗೆ ಈ ಚಾನಲ್ ನೀವೇ ಪ್ರೆಸೆಂಟ್ ಮಾಡಿದ್ದು, ಫಸ್ಟ್ ಆಫ್ ಆಲ್ ನಿಮಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ. ನಾವು ಭಾಳಷ್ಟು ನೋಡ್ತಾ ಇದ್ದೀವಿ ರೀಲ್ಸ್ಗಳು. ಆ ತಾಲೂಕಲ್ಲಿ ಬೇರೆ ಯಾರಿಗೂ ನಾವು ಕೊಡಲ್ಲ, ಅವರೊಬ್ಬರು ಮಾತ್ರ ಲಿಮಿಟ್ ಆಗಿರ್ತಾರೆ. ಆ ಥರ 15 ಜನ ಈಗ ಆಲ್ರೆಡಿ ಇದ್ದಾರೆ. ಜಸ್ಟ್ ನೋಡಿ, ಹಾರ ಹಾಕುವಂಥದ್ದು, ಜಸ್ಟ್ ಒಂದು ಫುಲ್ ಕಂಪ್ಲೀಟ್ ಸೀನ್. ಇಲ್ಲಿ ಅವ್ರು ಉಂಗುರ ತೋರಿಸ್ತಾ ಇರೋದು, ಅವೇನೋ ಚೈನ್ ಹಾಕ್ತಾ ಇದ್ದಾರೆ. ನಾವು ಹಾಕಿದ್ದ ಅಮೌಂಟ್ ಆಲ್ರೆಡಿ ಬರ್ತಾ ಇದೆ. ಅದು ನಮ್ಗೆ ಸಾಕು ಸರ್, ಏನು ತೊಂದರೆ ಇಲ್ಲ ಸರ್. ಕರ್ನಾಟಕದಲ್ಲಿ ಇರ್ತಕ್ಕಂಥ ಯುವಕರಿಗೆ ಒಂದು ಅದ್ಭುತವಾದ ಅವಕಾಶ ಇದೆ. ಇಲ್ಲಿ ನಾವು ಅರ್ಥ ಮಾಡ್ಕೊಂಡು ನೋಡಿ, ತಾಳಿ ಕಟ್ಟ ಫೋಟೋ ಇದೆ, ಈಗ ಈ ತಾಳಿ ಕಟ್ಟ ವಿಡಿಯೋ ಬರ್ತಾ ಇದೆ. ಒಂದು ಸ್ಕ್ಯಾನ್ ಮುಖಾಂತರ ವಿಡಿಯೋ ಮಾಡ್ಬೋದು ಸರ್. ಟೈಲರಿಂಗ್ ಸ್ವಲ್ಪ ಬಿಸ್ನೆಸ್ ಕಡಿಮೆ ಅಂತೇಳಿ ಈಗ ನಾನು ಡ್ರೈವಿಂಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಜೊತೆಗೆ ಯಾವ್ದಾದ್ರು ಬಿಸ್ನೆಸ್ ಮಾಡಬೇಕು ಅಂತ ಭಾಳ ಮನಸ್ಸು ಇಷ್ಟ ಇತ್ತು. ಆವಾಗ ಇದು ವಿಡಿಯೋ ನೋಡ್ಬೇಕಾದ್ರೆ ನಿಮ್ಮ ವಿಡಿಯೋ ನೋಡಿದೆ ನಾನು. ನಿಮ್ಮ ವಿಡಿಯೋ ನಾನು ಒಂದು ಸತಿ 2 ಸತಿ ನೋಡಿ ಅರ್ಥ ಆಗಿದ್ದಿಲ್ಲ. ಒಂದು ಸತಿ ಒಂದು 10 ನಿಮಿಷ ಫುಲ್ ವಿಡಿಯೋ ನೋಡಿದೆ. ಫುಲ್ ವಿಡಿಯೋ ನೋಡಿದ್ಮೇಲೆ ಅರ್ಥ ಆಯ್ತು ನನಗೆ ಅದು ಬಿಸ್ನೆಸ್ ಏನು ಅಂತೇಳಿ. ಆ ಅರ್ಥ ಆದಮೇಲೆ ಕಾಲ್ ಮಾಡಿದ್ದು. ಅದಕ್ಕೆ ಮುಂಚೆ ನಾನು ಕಾಲೇ ಮಾಡೋಕೆ ಹೋಗಿದ್ದಿಲ್ಲ ಯಾರು ಏನಂತ. ಈಗ ಬೇಗ ಯಾರು ಬರ್ತಾರೋ ಅಂಥವ್ರಿಗೆ ಒಳ್ಳೆ. ಖಂಡಿತ ಸರ್, ಖಂಡಿತ. ಈ ಗಾಡಿ ಬಂದಿರೋರು ಬೇಗ ಬಂದು ಅದ್ರ ಅನುಕೂಲಗಳನ್ನ ಪಡ್ಕೊತಾ ಇದ್ದಾರೆ. ಈಗ ನೋಡಿ, ಇಲ್ಲಿವರೆಗೂ ಬರೀ ಆಲ್ಬಮಲ್ಲಿ ಬರೀ ಫೋಟೋಸ್ ಮಾತ್ರ ನೋಡ್ತೀರಾ. ಈಗ ವಿಡಿಯೋ ನೋಡೋ ಅಂತ ಒಂದು ಟೆಕ್ನಾಲಜಿ ಬಂದಿದೆ. ಫೋಟೋನ ಸ್ಕ್ಯಾನ್ ಮಾಡಿದ್ರೆ ವಿಡಿಯೋ ಬರುತ್ತೆ ಸರ್. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ವಿಡಿಯೋ. ಇದಕ್ಕೇನು ಓದು ಮುಖ್ಯ ಅಲ್ಲ, ನೀವು ಬಿಸ್ನೆಸ್ ಮಾಡ್ಬೇಕಂತ ಇದ್ದೀರಲ್ಲ, ಅದು ನಿಮಗೆ ಫ್ಯೂಚರ್ ಒಳ್ಳೆಯದಾಗುತ್ತೆ. ಬನ್ನಿ, ನಾನು ಜೊತೆಗಿದ್ದೀನಿ ಅಂತ ಹೇಳಿದೆ. ನಮಗೆ ಸಾಕಷ್ಟು ಹೆಲ್ಪ್ ಮಾಡ್ತಿದ್ದೀನಿ ಸರ್, ನಾನು ಮುಂದುವರಿತಿದ್ದೀನಿ ಸರ್. ಸರ್ ನೋಡಿ, ಇಲ್ಲಿ ದರ್ಶನದ ಫೋಟೋ ಇದೆ. ಈ ಫೋಟೋನ ಸ್ಕ್ಯಾನ್ ಮಾಡಿದ್ರೆ ನೋಡಿ ವಿಡಿಯೋ ಬರುತ್ತೆ. ಅವರ ವೃತ್ತಿ ಜೀವನದಲ್ಲಿ ದ ಬೆಸ್ಟ್ ಡೈಲಾಗ್ ಇದೆ, ತುಂಬಾ ಫೇಮಸ್ ಆಗಿರ್ತಕ್ಕಂಥ ಡೈಲಾಗ್. ಈ ರೀತಿ ಫೋಟೋನ ಸ್ಕ್ಯಾನ್ ಮಾಡಿದ್ರೆ ವಿಡಿಯೋ ಬರುತ್ತೆ. ವಿಡಿಯೋ ನೋಡ್ಬೋದು. ವಿಡಿಯೋನ ಲಿಂಕ್ ಮಾಡಿರ್ತಕ್ಕಂಥ ವಿಡಿಯೋ ಬರುತ್ತೆ ಸರ್. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಬರ್ತಾರೆ. ಇಲ್ಲಿವರೆಗೂ ಬರೀ ಫೋಟೋ ಮಾತ್ರ ನೋಡ್ತೀರಾ, ಈಗ ಫೋಟೋ ಜೊತೆಗೆ ವಿಡಿಯೋನು ಲೈಫ್ ಟೈಮ್. ನಾನು ಒಬ್ಬ ಡ್ರೈವರಾಗಿ ನಾನು ಮಾಡ್ತಿದ್ದೀನಿ ಅಂದರೆ ಇವತ್ತು ಆಲ್ಮೋಸ್ಟ್ ಪ್ರತಿಯೊಬ್ಬ ಓದಿರ್ತಾರಲ್ಲ, ಒಂದು ಫ್ರೇಮ್ ಒಳಗಡೆ ಫೋಟೋ ಇರುತ್ತೆ. ಆ ಫೋಟೋನೇ ನೀವು ಮೊಬೈಲ್ ಮುಖಾಂತರ ಸ್ಕ್ಯಾನ್ ಮಾಡಿದ್ರೆ ವಿಡಿಯೋ ಬರುತ್ತೆ. ಆ ಥರದೊಂದು ಅರ್ಥ ಮಾಡ್ಸೋಕ್ಕೆ ಯಾರಿಗೆಲ್ಲ ಆಗುತ್ತೆ, ಈ ಥರದೊಂದು ಅದ್ಭುತವಾದ ಕಾನ್ಸೆಪ್ಟ್ ಈ ಥರ ಇದೆ ಅಂತ ಯಾರಿಗೆ ರೀಚ್ ಮಾಡೋ ಅಂಥ ಚಾಕಚಕ್ಯತೆ, ಮಾತಿನ ಚಾಣಾಕ್ಷರತನ ಯಾರಿಗಿರುತ್ತೆ ಅವರೆಲ್ಲ ಮಾಡ್ಬೋದು ಸರ್. ಭಾಳ ಖುಷಿ ಆಗ್ತಾ ಇದೆ. ಇವತ್ತು ಸುಮಾರು 15 ತಾಲೂಕಿಗೆ ಈ ಒಂದು ಬಿಸ್ನೆಸ್ ರೀಚ್ ಆಗಿದೆ. ಜೊತೆಗೆ 25ಕ್ಕೂ ಹೆಚ್ಚಿಗೆ ಜನ ಈ ಬಿಸ್ನೆಸ್ನ ಮಾಡ್ತಾ ಇದ್ದಾರೆ ಥ್ರೂಔಟ್ ಕರ್ನಾಟಕದಲ್ಲಿ. ಅಂದರೆ ಅದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಈ ಉದ್ಯಮ ಚಾನಲ್ ಮುಖಾಂತರ. ಅದಕ್ಕೆ ನಾನು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ ಸರ್. ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ನಿಮಗೆ ಸರ್. ಈ ಪ್ರಾಜೆಕ್ಟ್ ಮತ್ತು ಈ ಕಾನ್ಸೆಪ್ಟ್, ಈ ಟೆಕ್ನಾಲಜಿ ಇಲ್ಲ, ಇದೊಂಥರ ಉಪೇಂದ್ರ ಅವ್ರ ಫಿಲಮ್ ಇದ್ದಂಗೆ ಸರ್. 1 ಸತಿ 2 ಸತಿ ನೋಡ್ರೆ ಅರ್ಥ ಆಗಲ್ಲ ಸರ್. ಸೊ ಯಾರು ಕಡ್ಡಾಯವಾಗಿ ನೆಕ್ಸ್ಟ್ 10 ನಿಮಿಷ ನೋಡ್ತಾರಲ್ಲ ಅವರಿಗೆ ಖಂಡಿತ ಅರ್ಥ ಆಗುತ್ತೆ, ಖಂಡಿತ ಬಿಸ್ನೆಸ್ ಮಾಡ್ತಾರೆ. ಕರ್ನಾಟಕದಲ್ಲಿ ಯಾರೆಲ್ಲ ಈ ವಿಡಿಯೋ ನೋಡ್ತೀಯಲ್ಲ, ದಯವಿಟ್ಟು ಫುಲ್ ವಿಡಿಯೋ ನೋಡ್ಬಿಟ್ಟು
ಇದು ಇಷ್ಟ ಆದರೆ ಖಂಡಿತ ನಮಗೆ ಕಾಲ್ ಮಾಡಿ. ಫ್ರೆಂಡ್ಸ್, ನಿಮ್ಮ ಜೊತೆಗೆ ಮೆಮೊರೀಸ್ ಎಕ್ಸ್ನ ಅಭಿಲಾಷ್ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮ್ಮ ವೀಕ್ಷಕರೇ ನಿಮ್ಮ ಬಗ್ಗೆ ಗೊತ್ತು, ನಿಮ್ಮ ಕಂಪ್ನಿ ಬಗ್ಗೆನೂ ಕೂಡ ಗೊತ್ತು. ಈಗ ಹೊಸ ವೀಕ್ಷಕರು ಯಾರಾದರೂ ಬಂದಿದ್ರೆ ಒಂದು ಬಿಸ್ನೆಸ್ ಆಪರ್ಚುನಿಟಿ ಕೊಡ್ತೀರಾ, ಅದಕ್ಕೋಸ್ಕರ ನಿಮ್ಮ ಕಂಪ್ನಿ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸ್ಕೊಟ್ಬಿಡಿ. ಎಸ್ ಸರ್. ಮೊದಲನೇದಾಗಿ ಅಭಿಲಾಷ್ ಎಚ್ ಅಂತ ನನ್ನ ಹೆಸರು. ಕರ್ನಾಟಕದ ಸ್ಟೇಟ್ ಪಾರ್ಟ್ನರ್ ಆಗಿ ಮೆಮೊರೀಸ್ ಎಕ್ಸ್ ಕಂಪನಿಯ ವರ್ಕ್ ಮಾಡ್ತಾ ಇದ್ದೀವಿ. ಈಗಾಗಲೇ ಇದು ನಮ್ಮ ಈ ವರ್ಷದ 4ನೇ ವಿಡಿಯೋ ಉದ್ಯಮ ಚಾನಲ್ನಲ್ಲಿ. ಬಹಳ ಖುಷಿ ಆಗ್ತಾ ಇದೆ. ಇವತ್ತು ಸುಮಾರು 15 ತಾಲೂಕಿಗೆ ಈ ಒಂದು ಬಿಸ್ನೆಸ್ ರೀಚ್ ಆಗಿದೆ. ಜೊತೆಗೆ 25ಕ್ಕೂ ಹೆಚ್ಚಿಗೆ ಜನ ಈ ಬಿಸ್ನೆಸ್ನ ಮಾಡ್ತಾ ಇದ್ದಾರೆ ಥ್ರೂಔಟ್ ಕರ್ನಾಟಕದಲ್ಲಿ. ಅಂದರೆ ಅದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಈ ಉದ್ಯಮ ಚಾನಲ್ ಮುಖಾಂತರ. ಅದಕ್ಕೆ ನಾನು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ ಸರ್. ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ನಿಮಗೆ. ಓಕೆ, ಈಗ ನಮ್ಮ ವೀಕ್ಷಕರು ತುಂಬ ಜನ ಬಿಸ್ನೆಸ್ನ ಮಾಡಬೇಕು ಅಂತ ಇರ್ತಾರೆ. ಅಂಥವ್ರು ಯಾರೆಲ್ಲ ಈ ಬಿಸ್ನೆಸ್ನ ಮಾಡ್ಬೋದು ಸರ್? ಇಲ್ಲೇನಪ್ಪ ಅಂದರೆ ಈಗಾಗಲೇ ಬಂದಿರತಕ್ಕಂಥ ಎಲ್ಲ ಥರದ ವರ್ಗದ ಜನರು ನಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ಇಲ್ಲಿ ಈಗ ನಾನು ಖುದ್ದಾಗಿ ಇಂಪಾರ್ಟೆಂಟಾಗಿ ಹೇಳೋದೇನಪ್ಪ ಅಂದರೆ, ಯಾರಿಗೆ ಮಾರ್ಕೆಟಿಂಗ್ನ ಅನುಭವ ಇದೆ, ಇಲ್ಲ ಮಾರ್ಕೆಟಿಂಗ್ನ ನಾನು ಮಾಡ್ತೀನಿ ಅನ್ನೋ ಧೈರ್ಯ ಇದೆ ಜನಗಳ ಮುಂದೆ ಹೋಗಿ ನಿಂತ್ಕೊಂಡು, ಜೊತೆಗೆ ಸ್ಮಾರ್ಟ್ ಮಾರ್ಕೆಟ್ ಏನಿದೆ, ಈಗ ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಆನ್ಲೈನ್ ಮಾರ್ಕೆಟಿಂಗ್ನ ಯಾರು ಮಾಡ್ತೀವಿ ಅನ್ನೋ ಒಂದು ಯೋಚನೆ ಇದೆ. ಆ ಥರ ಟೆಕ್ನಾಲಜಿಯನ್ನು ಅರ್ತಿರ್ತಕ್ಕಂಥವ್ರು ಬಂದರೆ ತುಂಬ ಈಸಿಯಾಗಿ ಮೂವ್ ಆಗುತ್ತೆ. ಒಂದು, ಇಲ್ಲ ನಾನು ಆಫ್ಲೈನ್ ಮಾರ್ಕೆಟಿಂಗ್ ಮಾಡ್ತೀನಿ, ಓಡಾಡ್ತೀನಿ, ಎಲ್ಲ ರೀತಿಯ ಕೆಲಸಗಳನ್ನ ಮಾಡ್ತೀನಿ ಅಂತ ಯಾರೆಲ್ಲ ಯೋಚನೆ ಮಾಡ್ತಾರೆ ಅವ್ರು ಕೂಡ ಬರ್ಬೋದು. ಖುದ್ದಾಗಿ ಏನಪ್ಪ ಅಂದರೆ, ಈಗ ಹೆಚ್ಚಾಗಿ ಈಗ ತಾನೇ ಡಿಗ್ರಿ ಕಾಲೇಜಸ್ಸಲ್ಲಿ ಡಿಗ್ರಿ ಮುಗಿತಾ ಇದೆ ಎಲ್ಲಾರ್ದು, ಮತ್ತು ಒಂದಷ್ಟು ಎಜುಕೇಷನ್ನ ಮುಗಿಸ್ಕೊಂಡು ಒಂದಷ್ಟು ಪಾರ್ಟ್ ಟೈಮಲ್ಲಿ ಇಲ್ಲ ಕೆಲಸಕ್ಕೆ ಹುಡುಕ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅಗತ್ಯವಾಗಿ ರೀಚ್ ಆಗ್ತಕ್ಕಂಥ ಪ್ರಾಜೆಕ್ಟ್ ಇದಾಗಿರುತ್ತೆ. ಜೊತೆಗೆ ಪಾರ್ಟ್ ಟೈಮಲ್ಲಿ ಕೂಡ ಮಾಡ್ಬೋದು. ಎಸ್ಪೆಷಲಿ ಲೇಡೀಸ್ ಯಾರಿದ್ದಾರೆ ಮನೇಲಿ ಕೂತ್ಕೊಂಡು ಒಂದಷ್ಟು ಕಸ್ಟಮ್ ಗಿಫ್ಟಿಂಗ್ ಅಂತ ಯಾರು ಮಾಡ್ತಿದ್ದಾರೆ ಆ ಡಿಪಾರ್ಟ್ಮೆಂಟಲ್ಲಿರೋರಾಗಿರ್ಬೋದು. ಜೊತೆಗೆ ಎಸ್ಪೆಷಲಿ ಬೇರೆಲ್ಲ ಒಂದಷ್ಟು ಸೋಷಿಯಲ್ ವರ್ಕ್ ಯಾರು ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಇದು ಖಂಡಿತ ಕನೆಕ್ಟ್ ಆಗುತ್ತೆ ಸರ್. ತುಂಬ ಈಸಿ ಇರತಕ್ಕಂಥ ಪ್ರಾಡಕ್ಟು. ಒಂದು ಫ್ರೇಮ್ ಒಳಗಡೆ ಫೋಟೋ ಇರುತ್ತೆ. ಆ ಫೋಟೋನೇ ನೀವು ಮೊಬೈಲ್ ಮುಖಾಂತರ ಸ್ಕ್ಯಾನ್ ಮಾಡಿದ್ರೆ ವಿಡಿಯೋ ಬರುತ್ತೆ. ಆ ಥರದೊಂದು ಅರ್ಥ ಮಾಡ್ಸೋಕ್ಕೆ ಯಾರಿಗೆಲ್ಲ ಆಗುತ್ತೆ, ಈ ಥರದೊಂದು ಅದ್ಭುತವಾದ ಕಾನ್ಸೆಪ್ಟ್ ಈ ಥರ ಇದೆ ಅಂತ ಯಾರಿಗೆ ರೀಚ್ ಮಾಡೋ ಅಂಥ ಚಾಕಚಕ್ಯತೆ, ಮಾತಿನ ಚಾಣಾಕ್ಷರತನ ಯಾರಿಗಿರುತ್ತೆ ಅವರೆಲ್ಲ ಮಾಡ್ಬೋದು ಸರ್. ಓಕೆ, ಈಗ ಬಿಸ್ನೆಸ್ ಆಪರ್ಚುನಿಟಿ ಯಾವ ರೀತಿ ಕೊಡ್ತಾ ಇದ್ದೀರಾ ನೀವು? ಬಿಸ್ನೆಸ್ ಆಪರ್ಚುನಿಟಿ ಏನಪ್ಪ ಅಂದರೆ, ತಾಲೂಕು ವೈಸ್ ಕ್ಲಸ್ಟರ್ ಪಾರ್ಟ್ನರ್ಸ್ ಅಂತ ನಾವು ಕೊಡ್ತಾ ಇದ್ದೀವಿ. ಅದು ಆಲ್ರೆಡಿ ಈಗೆಲ್ಲ ಗೊತ್ತಿದೆ. ಅದು ಆ ಇನ್ವೆಸ್ಟ್ಮೆಂಟ್ 2 ಲಕ್ಷಕ್ಕೆ ಒಂದು ತಾಲೂಕಿನ ಸರ್ವಾರಿ ಆ ಎಲ್ಲವನ್ನ ಅವರ ಜವಾಬ್ದಾರಿ ತಗೊಂಡು ಮಾಡೋ ಅಂಥದ್ದಾಗಿರ್ಬೋದು. ಈಗ ಅದ್ರ ಜೊತೆಗೆ ಏನೀಗ ಹತ್ತತ್ರ 3 ವಿಡಿಯೋಗಳಲ್ಲಿ ನಮಗೆ ಬಂದಿರತಕ್ಕಂಥ ಕಾಲ್ಸ್ ಹತ್ತತ್ರ 2,500 ಕಾಲ್ಸ್ ಬಂದಿದೆ ಸರ್. ಆ ಕಾಲ್ಸಲ್ಲಿ ಕೇಳಿರ್ತಕ್ಕಂಥವ್ರು ಏನಪ್ಪ ಅಂದರೆ, 2 ಲಕ್ಷ ಬಂಡವಾಳ ಹಾಕೋಕ್ಕಾಗಲ್ಲ ನಮ್ಮ ಕೈಲಿ, ಅದಕ್ಕಿಂತ ಕಮ್ಮಿ ಅಮೌಂಟಲ್ಲಿ ಏನಾದ್ರು ನಾವು ಮಾಡ್ಬೋದಾ, ನಮಗೆ ತಾಲೂಕು ಜವಾಬ್ದಾರಿ ಏನು ಬೇಡ, ನಾನು ಸುತ್ತಮುತ್ತ ನಾನು ಬಿಸ್ನೆಸ್ ಮಾಡ್ಕೊತೀನಿ ನನಗೆ ಗೊತ್ತಿರೋ ಪ್ರಕಾರ ಅಂತ ಹೇಳ್ತಾರೆ. ಅಂಥವ್ರಿಗೋಸ್ಕರ ಹೊಸದಾಗಿ ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದೀವಿ. ಏನಪ್ಪ ಅಂದರೆ, 50,000 to 60,000 ರೂಪಾಯಲ್ಲಿ ಒಂದು ಪ್ರಾಜೆಕ್ಟ್ನ ಇವರು ಕೈಗೆ ತೊಗೊಂಡು ಇವ್ರು ಮಾಡ್ಬೋದು ಸರ್. 50,000 to 60,000 ರೂಪಾಯಿ ಆ ಬಜೆಟಲ್ಲಿ ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದೀವಿ. ಅವ್ರು ಏನು 50,000 to 60,000 ರೂಪಾಯಿ ಬಂಡವಾಳ ಹಾಕ್ತಾರೆ, ಅವ್ರು ಖಂಡಿತ ಅದರಲ್ಲಿ ಆ 50,000 to 60,000 ರೂಪಾಯಿಗೆ ನಾವು ಏನು ನಮ್ಮ ಕಂಪನಿಯ ಟೆಕ್ನಾಲಜಿ ಮತ್ತು ಲೈಸೆನ್ಸ್ ಮತ್ತು ನಮ್ಮ ಏನು ವೆಲ್ಕಮ್ ಕಿಟ್ ಈ ಎಲ್ಲ ವಸ್ತುನ ಇರ್ತೀವಿ, ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಅಂದ್ರೆ 1.25 to 2 ಲಕ್ಷದವರೆಗೂ ದುಡ್ಕೋಬೋದು ಸರ್. ಅವರು 2 ಲಕ್ಷದವರೆಗೂ ದುಡ್ಕೋಬೋದು. ಓಕೆ, ಈಗ ತಾಲೂಕು ವೈಸ್ ತಗೊಳ್ಳೋದಾದ್ರೆ ಇಡೀ ತಾಲೂಕನ್ನ ಅವ್ರು ಹ್ಯಾಂಡಲ್ ಮಾಡ್ಬೋದು. ಆ ತಾಲೂಕು ಕ್ಲಸ್ಟರ್ ಪಾರ್ಟ್ನರ್ ಈಗ ಆಲ್ರೆಡಿ ಲಾಸ್ಟ್ 2 ವಿಡಿಯೋದಲ್ಲೂ ನಾವು ಹೇಳಿದ್ದೀವಿ 2 ಲಕ್ಷ ರೂಪಾಯಿ. ಆ ತಾಲೂಕಲ್ಲಿ ಬೇರೆ ಯಾರಿಗೂ ನಾವು ಕೊಡಲ್ಲ, ಅವರೊಬ್ಬರು ಮಾತ್ರ ಲಿಮಿಟ್ ಆಗಿರ್ತಾರೆ. ಆ ಥರ 15 ಜನ ಈಗ ಆಲ್ರೆಡಿ ಇದ್ದಾರೆ. ಓಕೆ, ಹಾಗಾದ್ರೆ ಆ ತಾಲೂಕಲ್ಲಿ ಅವ್ರು ಬೇಕಾದ್ರೆ ಬೇರೆ ಯಾರಿಗಾರು ಕೊಟ್ಕೊಬೋದು. ಅವ್ರು ಅದೇ B2B ಬಿಸ್ನೆಸ್ ನೇರವಾಗಿ ಮಾಡ್ಕೊಬೋದು. ಈಗ ಏನು ಬೇರೆ ತಾಲೂಕಲ್ಲ, ಆ ತಾಲೂಕಲ್ಲದೆ ಈಗ 15 ತಾಲೂಕಲ್ಲಿ ಏನಿದೆ, ಆ ತಾಲೂಕಲ್ಲದೆ ಕರ್ನಾಟಕದಲ್ಲಿ ಇನ್ನೂ ಹತ್ತತ್ರ 200ಕ್ಕೂ ಹೆಚ್ಚಿಗೆ ತಾಲೂಕುಗಳಿದ್ದಾವೆ. ಆ ತಾಲೂಕಲ್ಲಿ ಯಾರಾದರೂ ಬಂದು ನಾವು ಬಿಸ್ನೆಸ್ ಮಾಡ್ತೀವಿ ಅಂದರೆ ಅವ್ರಿಗೆ 2 ಲಕ್ಷ ಹಾಕೇ ಬಿಸ್ನೆಸ್ ಮಾಡಬೇಕು ಅಂತದೇನಿಲ್ಲ. ಅವ್ರು ಫಸ್ಟ್ ಒಂದು 50,000 to 60,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಅವರೆಲ್ಲ ಚೆಕ್ ಮಾಡ್ಕೊಂಡು ತದನಂತರ ಬೇಕಾದ್ರೆ 2 ಲಕ್ಷ ಹಾಕೊಂಡು ಆ ತಾಲೂಕು ತಗೊಂಡು ಮಾಡ್ಕೋಬಹುದು. ಓಕೆ, ಹಾಗಾದ್ರೆ ಈಗ ಬೇಗ ಯಾರು ಬರ್ತಾರೋ ಅಂಥವ್ರಿಗೆ ಒಳ್ಳೆ ಖಂಡಿತ ಸರ್, ಖಂಡಿತ. ಈಗ ಆಡಿ ಬಂದಿರೋರು ಬೇಗ ಬಂದು ಅದ್ರ ಅನುಕೂಲಗಳನ್ನ ಪಡ್ಕೊತಾ ಇದ್ದಾರೆ. ಸೊ ಡೇ ಬೈ ಡೇ ಯಾರು ಎಫರ್ಟ್ ಜಾಸ್ತಿ ಆಗ್ತಾರೆ, ಯಾರು ಜನಗಳಿಗೆ ಇದನ್ನು ಅರ್ಥ ಮಾಡಿಸ್ತಾರೆ, ಅವರೆಲ್ಲ ಖಂಡಿತ ಈ ಬಿಸ್ನೆಸ್ ಮುಖಾಂತರ ಒಳ್ಳೆ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಸರ್. ಓಕೆ, ಈಗ ಕಾಲೇಜ್ ಮುಗಿದವರು ಕೂಡ ಮಾಡ್ಬೋದಲ್ವಾ? ಖಂಡಿತ ಮಾಡ್ಬೋದು ಸರ್. ಅದೇನಪ್ಪ ಅಂದರೆ, ಟೆಕ್ನಾಲಜಿ ಅನ್ನೋದು ಈಗೊಂದು 45-50 ವರ್ಷ ಏಜ್ ಯಾರಿಗಾಗಿರುತ್ತೆ ಅವ್ರಿಗೆ ಟೆಕ್ನಾಲಜಿ ಅನ್ನೋದನ್ನ ಎಲ್ಲವನ್ನ ಕಲಿತಾ ಬಂದರು. ಬಟ್ ಇವತ್ತು ಯಾರು ಕಾಲೇಜ್ಗೆ ಈ ಜಿ ಜನರೇಷನ್ ಏನಿದೆಯಲ್ಲ ಅವ್ರಿಗೆಲ್ಲ ಬೈ ಬ್ಲಡ್ಡಲ್ಲೇ ಬಂದ್ಬಿಟ್ಟಿದೆ ಟೆಕ್ನಾಲಜಿ ಅನ್ನೋದು. ತುಂಬ ಈಸಿಯಾಗಿ ಹ್ಯಾಂಡಲ್ ಮಾಡ್ತಾರೆ ಅವರು. ಈ ಟೆಕ್ನಾಲಜಿನ ತುಂಬ ಈಸಿಯಾಗಿ ತೊಗೊಂಡೋಗೋಂಥ ಎಲ್ಲ ರೀತಿಯ ಶಕ್ತಿ ಅವ್ರಿಗಿರೋದ್ರಿಂದ ಅವ್ರು ಆರಾಮಾಗಿ ಮಾಡ್ಬೋದು ಸರ್. ಸರಿಗೆ ಮಾರ್ಕೆಟಿಂಗ್ನ ಹೇಗೆ ಮಾಡ್ಬೋದು ಸರ್? ಸರ್, ಮಾರ್ಕೆಟಿಂಗ್ ಅಂದರೆ 2 ಥರ ಇದೆ ಸರ್. ಒಂದು ಆಫ್ಲೈನು, ಒಂದು ಆನ್ಲೈನ್. ಆಫ್ಲೈನ್ ಮಾರ್ಕೆಟ್ ಬಗ್ಗೆ ಮೊದಲು ಹೇಳ್ತೀನಿ. ಈಗ ಆಡಿ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಫೋಟೋಗ್ರಾಫರ್ಸ್ಗೆ ಇದನ್ನು ರೀಚ್ ಮಾಡೋದಾಗಿರ್ಬೋದು, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಗಿಫ್ಟ್ ಸೆಂಟರ್ಗಳಲ್ಲಿ, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಫ್ಲಕ್ಸ್ ಅಂಗಡಿಗಳಲ್ಲಿ, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಮೇಜರ್ ಏನು ಪ್ರಿಂಟಿಂಗ್ ಪ್ರೆಸ್ಗಳಲ್ಲಿ ಈ ಥರದೊಂದು ಪ್ರಾಜೆಕ್ಟ್ ಇದೆ. ನಿಮ್ಮ ಕಸ್ಟಮರ್ಗೆ ಈ ಥರ ಹೇಳಿ ಇದನ್ನು ನೀವು ಮೂವ್ ಮಾಡ್ಬೋದು ಅಂತ ಹೇಳ್ಬೋದು. ಈಗ ಕಸ್ಟಮ್ ಗಿಫ್ಟಿಂಗ್ ಯಾರೆಲ್ಲ ಮಾಡ್ತಾರೆ ಅವ್ರು ಕೂಡ ಆ್ಯಡ್ ಮಾಡ್ಕೋಬೋದು. ಜೊತೆಗೆ ಹೆಚ್ಚಾಗಿ ಆನ್ಲೈನ್ ಬಂತು ಅಂದರೆ ಸರ್, ಇವತ್ತು ಹೈಯೆಸ್ಟ್ ಬಿಸ್ನೆಸ್ ಆಗ್ತಾ ಇರೋದು
ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂದ. ಇನ್ಸ್ಟಾಗ್ರಾಮಲ್ಲಿ ಏನು ಇನ್ಫ್ಲೂಯೆನ್ಸರ್, ಪ್ರತಿಯೊಂದು ತಾಲೂಕಲ್ಲಿ ಒಬ್ಬರು ಇನ್ಫ್ಲೂಯೆನ್ಸರ್ ಈಗ ಆಲ್ರೆಡಿ ಉಟ್ಕೊಬಿಟ್ಟಿದ್ದಾರೆ ಸರ್. ಅವ್ರ ಕಡೆಯಿಂದ ಎಷ್ಟೋ ಬಿಸ್ನೆಸ್ಗಳು, ಎಷ್ಟೋ ವಸ್ತುಗಳು, ಎಷ್ಟೋ ಪ್ರಾಡಕ್ಟ್ಗಳು ಸಾಮಾನ್ಯ ಜನಗಳಿಗೆ ತಲುಪ್ತಾ ಇದೆ. ಅದನ್ನು ಇನ್ಫ್ಲೂಯೆನ್ಸ್ ನೋಡಿ ಅದನ್ನು ತಿಳ್ಕೊಂಡು ಅದನ್ನು ತಗೊಳ್ಳೋಂಥ ನಮ್ಮ ಕ್ಯಾಟಗರಿ ಅಂದರೆ ಆ ಜನರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸರ್. ಓಕೆ, ಹಾಗಾದರೆ ಮಾರ್ಕೆಟಿಂಗ್ನು ಕೂಡ ಆರಾಮಾಗಿ ಮಾಡ್ಬೋದು ಸರ್. ಟ್ರೈನಿಂಗ್ ಎಲ್ಲ ನೀವು ಕೊಡ್ತೀರಾ? ಖಂಡಿತ ಸರ್. ಇದರಲ್ಲಿ ಮಾರ್ಕೆಟಿಂಗ್ ಟ್ರೈನಿಂಗ್ ಆಗಿರ್ಬೋದು, ಟೆಕ್ನಾಲಜಿ ಟ್ರೈನಿಂಗ್ ಆಗಿರ್ಬೋದು, ಈ ಎರಡರ ಟ್ರೈನಿಂಗ್ನ ನಾವು ಅದೇ ಮೇಯ್ನ್. ಅದನ್ನು ಯಾರು ಚೆನ್ನಾಗಿ ಕಲಿತಾರೆ, ಅದಕ್ಕೆ ಯಾರು ಜಾಸ್ತಿ ಟೈಮ್ ಕೊಡ್ತಾರೆ, ಆ ಟೈಮ್ ಕೊಟ್ಟರೆ ಖಂಡಿತ ಈ ಬಿಸ್ನೆಸ್ನ ಭಾಳ ಶಕ್ತಿಯುತವಾಗಿ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಹಾಗಾದ್ರೆ ಈಗ ಪ್ರಾಡಕ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ಕೊಡ್ಬೋದು? ಖಂಡಿತ ಸರ್. ಎಸ್ ಸರ್, ನೋಡಿ ಇಲ್ಲಿ ಭರತನಾಟ್ಯ ಆಡ್ತಿರ್ತಕ್ಕಂಥ ಫ್ರೇಮ್ ಇದೆ ಅಲ್ಲ ಸರ್, ಇದರಲ್ಲಿ ಫೋಟೋ ಇದೆ. ಇದನ್ನು ಕರೆಕ್ಟಾಗಿ ಜನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಫೋಟೋ ಇದೆ, ನಾನೀಗ ನನ್ನ ಫೋನ್ ಮುಖಾಂತರ ನೋಡ್ತಾ ಇದ್ದೀನಿ, ವಿಡಿಯೋ ಬರ್ತಾ ಇದೆ. ಹೌದು ನೋಡಿ, ಎಷ್ಟು ಚೆನ್ನಾಗಿ ವಿಡಿಯೋ ಬರ್ತಾ ಇದೆ. ಒಂದು ಟಿವಿ ಒಳಗಡೆ ನೋಡೋ ಫೀಲ್ ಬರ್ತಾ ಇದೆ ನಮಗೆ. ಕರೆಕ್ಟಾಗಿ ಆ ಫ್ರೇಮ್ ಒಳಗಡೆ ವಿಡಿಯೋ ಬರ್ತಾ ಇದೆ. ಓಕೆನಾ? ಜನ ಇಲ್ಲಿ ಅರ್ಥ ಮಾಡ್ಕೋಬೇಕಾರ್ದನಪ್ಪ ಅಂದರೆ ಈ ಫೋಟೋಗೆ ಆ ವಿಡಿಯೋನ ಲಿಂಕ್ ಮಾಡಿದ್ದೀವಿ ಸರ್. ನೋಡಿ ಇಲ್ಲಿ ದರ್ಶನದ ಫೋಟೋ ಇದೆ. ಈ ಫೋಟೋನ ಸ್ಕ್ಯಾನ್ ಮಾಡಿದ್ರೆ ನೋಡಿ ವಿಡಿಯೋ ಬರುತ್ತೆ. ಅವರ ವೃತ್ತಿ ಜೀವನದಲ್ಲಿ ದ ಬೆಸ್ಟ್ ಡೈಲಾಗ್ ಇದೆ, ತುಂಬಾ ಫೇಮಸ್ ಆಗಿರ್ತಕ್ಕಂಥ ಡೈಲಾಗ್. ಈ ರೀತಿ ಫೋಟೋನ ಸ್ಕ್ಯಾನ್ ಮಾಡಿದ್ರೆ ವಿಡಿಯೋ 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 ನೋಡ್ಬೋದು. ವಿಡಿಯೋನ ಲಿಂಕ್ ಮಾಡಿರ್ತಕ್ಕಂಥ ವಿಡಿಯೋ ಬರುತ್ತೆ ಸರ್. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಬರ್ತಾರೆ. ಇಲ್ಲಿವರೆಗೂ ಬರೀ ಫೋಟೋ ಮಾತ್ರ ನೋಡ್ತೀರಾ, ಈಗ ಫೋಟೋ ಜೊತೆಗೆ ವಿಡಿಯೋನು ಲೈಫ್ ಟೈಮ್ ನೆಕ್ಸ್ಟ್ 20 ವರ್ಷ 30 ವರ್ಷ ಆರಾಮಾಗಿ ನೋಡ್ಬೋದು ಸರ್. ಇಲ್ಲಿ ಒಂದು ಆಲ್ಬಮ್ ಇದೆ. ಆಲ್ಬಮ್ ಅನ್ನೋದು ಎಷ್ಟು ನಮ್ಮ ಜನಗಳಿಗೆ ತುಂಬ ಇಂಪಾರ್ಟೆಂಟ್ ಅಂದರೆ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿರ್ತಾರೆ. ಕಟ್ಟ ಕಡೆಯದಾಗಿ ಉಳ್ಕೊಳ್ತಕ್ಕಂಥ ಒಂದು ಆಸ್ತಿ ಅಂದರೆ ಆಲ್ಬಮ್ಮು. ಇನ್ನು 10 ವರ್ಷ ಆಗಲಿ 20 ವರ್ಷ ಆಗಲಿ ನೋಡ್ತಕ್ಕಂಥ ಒಂದು ಅದ್ಭುತವಾದ ನಮ್ಮ ಮೆಮೊರೀಸ್ ಕೊಡ್ತಕ್ಕಂಥ ಈ ಒಂದು ಆಲ್ಬಮ್ಮು. ಈಗ ನೋಡಿ ಇಲ್ಲಿವರೆಗೂ ಬರೀ ಆಲ್ಬಮ್ಮಲ್ಲಿ ಬರೀ ಫೋಟೋಸ್ ಮಾತ್ರ ನೋಡ್ತೀರಾ, ಈಗ ವಿಡಿಯೋ ನೋಡೋ ಅಂತ ಒಂದು ಟೆಕ್ನಾಲಜಿ ಬಂದಿದೆ. ಫೋಟೋನ ಸ್ಕ್ಯಾನ್ ಮಾಡಿದ್ರೆ ವಿಡಿಯೋ ಬರುತ್ತೆ ಸರ್. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ವಿಡಿಯೋ. ಸೊ ಇಲ್ಲಿ ಜನ ಕನ್ಫ್ಯೂಸ್ ಆಗಬಾರ್ದು. ಈ ವಿಡಿಯೋ ಕೂಡ ನಿಮ್ಮ ಫೋಟೋಗ್ರಾಫರ್ಸು ವಿಡಿಯೋ ಮಾಡಿರ್ತಾರಲ್ಲ, ಆ ವಿಡಿಯೋನ ನಾವು ಕಲೆಕ್ಟ್ ಮಾಡಿ ಆ ವಿಡಿಯೋನ ಫೋಟೋಯಿಂದ ಲಿಂಕ್ ಮಾಡ್ತೀವಿ. ಆವಾಗ ಸ್ಕ್ಯಾನ್ ಮಾಡಿದಾಗ ಆ ವಿಡಿಯೋ ಬರುತ್ತೆ. ಈಗ ಫೋಟೋ ನೋಡ್ತಾ ನೋಡಿದ್ರೆ ಆ ಸೀನ್ನ ವಿಡಿಯೋ ನೋಡ್ಬೋದಲ್ವಾ? ಎಸ್ ಸರ್. ಓಕೆ, ನೋಡಿ ಸೇಮ್ ಸೀನ್ ಇದೆ, ಅದೇ ಸೀನ್ನ ವಿಡಿಯೋ ನೋಡ್ಬೋದು. ಜಸ್ಟ್ ಡಬಲ್ ಟಿಕ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಸ್ಕ್ರೀನ್ಗೆ ಬಂದ್ಬಿಡುತ್ತೆ. ಓಕೆ, ತುಂಬು ಕುಟುಂಬ ಫುಲ್. ಇದು ಬೇರೆ ಯಾರೂ ಅಲ್ಲ, ನಮ್ಮ CTO ಪ್ರಮೋದ್ ಸರ್ ಅಂತ. ಅವ್ರ ಮದುವೆಯಲ್ಲಿ ಆಗಿರ್ತಕ್ಕಂಥ ಫೋಟೋಸು ಮತ್ತು ಅವರ ಫಂಕ್ಷನ್. ಓಕೆ, ಸೇಮ್ ಸೀನ್ ಅಲ್ಲಿ ಬಂದಿದೆ. ಸೇಮ್ ಸೀನ್. ಓಕೆ, ನೋಡಿ ನಾವೆಲ್ಲ ಫೋಟೋಗಳಿಗೂ ಇಂಟಿಗ್ರೇಟ್ ಮಾಡಿದ್ದೀವಿ, ನಮ್ಮ ಟೆಕ್ನಾಲಜಿನ ಆ್ಯಡ್ ಮಾಡಿದ್ದೀವಿ. ಇದು ರಿಸೆಪ್ಷನ್ ಸರ್. ಸರ್ ಅವಾಗಲೇ ನೋಡಿದ್ದು ರಿಸೆಪ್ಷನ್ ಆಲ್ಬಮ್ಮು. ಈಗ ಮುಹೂರ್ತದ ಆಲ್ಬಮ್ ನಾನು ನಿಮಗೆ ತೋರಿಸ್ತಾ ಇದ್ದೀವಿ. ಜಸ್ಟ್ ನೋಡಿ, ಹಾರ ಹಾಕುವಂಥದ್ದು, ಹಾರ ಹಾಕೋಂಥದ್ದು. ಜಸ್ಟ್ ಒಂದು ಫುಲ್ ಕಂಪ್ಲೀಟ್ ಸೀನ್. ಇಲ್ಲಿ ಅವ್ರು ಉಂಗುರ ತೋರಿಸ್ತಾ ಇರೋದು, ಅವೇನೋ ಚೈನ್ ಹಾಕ್ತಾ ಇದ್ದಾರೆ. ನೆಕ್ಸ್ಟ್ ಕಾಲುಂಗುರ ಹಾಕ್ತಾ ಇರೋದು. ಓಕೆ, ಪ್ರತಿಯೊಂದು ಕೂಡ ವಿಡಿಯೋನ ಆ್ಯಡ್ ಮಾಡ್ಬೋದಲ್ವಾ? ಎಸ್ ಸರ್. ಓಕೆ, ಎಷ್ಟು ಚೆನ್ನಾಗಿ ಟಿ ವಿಲಿ ಬಂದಂಗೆ ಬರ್ತಾ ಇದೆ ಸರ್. ಓಕೆ, ಇಲ್ಲಿವರೆಗೂ ಬೆಸ್ಟ್ ಮೆಮೊರೀಸ್ನ ನೋಡಬೇಕು ಅಂದರೆ ಯಾವಾಗಲೂ ವಿಡಿಯೋ DVD ಪೆನ್ ಡ್ರೈವ್ ಹಾಕೊಂಡೇ ನೋಡಬೇಕಾಯ್ತು ಟಿ ವಿಲಿ. ಈಗ ನಿಮ್ಮ ಮೊಬೈಲಲ್ಲೇ ನೋಡ್ಬೋದು. ಅದ್ಭುತವಾದ ಟೆಕ್ನಾಲಜಿ. ಪೆನ್ ಡ್ರೈವ್ ಆದರೆ ಇದರಲ್ಲಾದರೆ ಯಾವಾಗಲೂ ಇರುತ್ತೆ. 20, 25, 30 ವರ್ಷ ಆದಮೇಲೂ ಆರಾಮಾಗಿ ನೋಡ್ಬೋದು. ಇನ್ನು ನಾವು ಅರ್ಥ ಮಾಡ್ಕೊಂಡು ನೋಡಿ, ತಾಳಿ ಕಟ್ಟ ಫೋಟೋ ಇದೆ, ಈಗ ಈ ತಾಳಿ ಕಟ್ಟ ವಿಡಿಯೋ ಬರ್ತಾ ಇದೆ. ಒಂದು ಸ್ಕ್ಯಾನ್ ಮುಖಾಂತರ ವಿಡಿಯೋ ಒಂದು ಸ್ಕ್ಯಾನ್ ಮುಖಾಂತರ ಮಾಡ್ಬೋದು ಸರ್. ಓಕೆ ಸರ್, ಈಗ ಇದು ಯಾವ ರೀತಿ ವರ್ಕ್ ಆಗುತ್ತೆ? ಇದಕ್ಕೆ AI ಮುಖಾಂತರ ವರ್ಕ್ ಆಗುತ್ತಾ ಅಥವಾ ಒರಿಜಿನಲ್ ವಿಡಿಯೋ ಬೇಕಾ ಅಥವಾ ಬರೀ ಫೋಟೋ ಕೊಟ್ಟರೆ ಸಾಕಾಗುತ್ತೆ? ಯಾವ ರೀತಿ ಸರ್? ನೆಕ್ಸ್ಟ್ 2 ನಿಮಿಷ ಯಾರು ತುಂಬ ಜಾಗ್ರತೆಯಿಂದ ಕೇಳಿಸ್ಕೊಂತಾರೆ ಅವ್ರಿಗೆ ಈ ವಿಚಾರ ಏನು ಅಂತ ಗೊತ್ತಾಗುತ್ತೆ. ಇದು ಪ್ಯೂರ್ಲಿ ಆಗ್ಮೆಂಟೆಡ್ ರಿಯಾಲಿಟಿ, AR. ಇದು AI ಅಲ್ಲ, ಇದು ಆರ್ಟಿಫಿಷಿಯಲ್ ಅಲ್ಲ, ಇದು ಒರಿಜಿನಲ್.
ಇಲ್ಲೇನಪ್ಪ ಅಂದರೆ ಫೋಟೋಗ್ರಾಫರ್ ಫೋಟೋನ ತೆಗೆದಿರ್ತಾರೆ, ವಿಡಿಯೋನೂ ಇರುತ್ತೆ. ಜೊತೆಗೆ ಎಲ್ಲೋ ಮನೇಲಿ ಒಂದು ಬರ್ತಡೇ ಮಾಡ್ತಿರ್ತೀವಿ, ಬರ್ತಡೇ ಮಾಡ್ಬೇಕಾದ್ರೆ ಕೇಕ್ ಕಟ್ ಮಾಡ್ತಕ್ಕಂಥ ಫೋಟೋನು ತೆಗೆದಿರ್ತೀವಿ, ವಿಡಿಯೋನೂ ಇರುತ್ತೆ. ಸೊ ನಾವೇನು ಮಾಡ್ತೀವಪ್ಪ ಅಂದರೆ ಆ ಫೋಟೋಗೆ ಆ ವಿಡಿಯೋನ ಲಿಂಕ್ ಮಾಡೋ ಅಂತ ಒಂದು ಸಾಫ್ಟ್ವೇರ್ನ ರೆಡಿ ಮಾಡಿರುತ್ತೆ ಸರ್. ಈ ಸಾಫ್ಟ್ವೇರ್ನ ನಾವು ಯಾರು ನಮ್ಮ ಜೊತೆ ಕೈ ಜೋಡಿಸಿ ಬಿಸ್ನೆಸ್ ಮಾಡಕ್ಕೆ ಬರ್ತಾರೆ ಅವ್ರಿಗೆ ಅದನ್ನು ಲೈಸೆನ್ಸ್ ರೂಪದಲ್ಲಿ ಕೊಡ್ತೀವಿ. ಒಂದು ಫೋಟೋಗೆ ಒಂದು ವಿಡಿಯೋ ಲಿಂಕ್ ಆಗುತ್ತೆ ಸರ್. ಇಲ್ಲಿ ಯಾವುದೇ ಕಾರಣಕ್ಕೂ ಇದನ್ನ ನಾನು ಕಡ್ಡಾಯವಾಗಿ ಹೇಳ್ತಾನೆ, ಇದು ಯಾವುದೇ ಕಾರಣಕ್ಕೂ 30 ವರ್ಷದಿಂದ ಬರೀ ನನ್ನ ಹತ್ರ ಫೋಟೋ ಇದೆ ಅದಕ್ಕೆ ವಿಡಿಯೋ ಬರಲ್ಲ. ಒಂದು ಫೋಟೋ ನೀವು ಕೊಡ್ತೀರಾ ಅಂದರೆ ಅದಕ್ಕೆ ಕಡ್ಡಾಯವಾಗಿ ವಿಡಿಯೋ ಇರಲೇಬೇಕು ಸರ್. ಎಷ್ಟು ಸೆಕೆಂಡ್ ವಿಡಿಯೋನ ಆ್ಯಡ್ ಮಾಡ್ಬೋದು ಸರ್? ಹತ್ತತ್ರ ನೀವು 50 MB ವರೆಗೂ ಪ್ರೆಸೆಂಟ್, ಇನ್ನು ಮುಂದಿನ ದಿನಗಳಲ್ಲಿ 100 MB ವರೆಗೂ ನಾವು ಇದರಲ್ಲಿ ಆ್ಯಡ್ ಮಾಡ್ಬೋದು. ಬಟ್ ಇಲ್ಲಿ ಏನಪ್ಪ ಅಂದರೆ ನಾವು ಮೊಬೈಲ್ ಸ್ಕ್ರೀನಲ್ಲಿ ನೋಡೋದಲ್ವಾ ಸರ್, ಅರ್ಧ ಗಂಟೆ 1 ಅವರ್ ವಿಡಿಯೋನೂ ಆ್ಯಡ್ ಮಾಡ್ಬೋದು ಸರ್. ಯಾಕೆ ಗೊತ್ತಾ, ಮೊಬೈಲ್ ಸ್ಕ್ರೀನಲ್ಲಿ ಈ 4K ವಿಡಿಯೋ HD ವಿಡಿಯೋದು ಅಷ್ಟು ಕೌಂಟ್ ಆಗಲ್ಲ ಸರ್. ನೀವು ಟಿ ವಿಲಿ ನೋಡ್ಬೇಕಾದ್ರೆ ಅದೆಲ್ಲ ಕೌಂಟ್ ಆಗುತ್ತೆ. ಓಕೆನಾ? ಮೊಬೈಲ್ ನಾನು ಇಲ್ಲಿವರೆಗೂ 30 ನಿಮಿಷ 35 ನಿಮಿಷ 40 ನಿಮಿಷದೆಲ್ಲ ವಿಡಿಯೋ ಹಾಕಿದ್ದೀವಿ. ಹೆಚ್ಚಾಗಿ ಏನು ಗೊತ್ತಾ ಸರ್, ನಮ್ಮ ಜನ ದ ಬೆಸ್ಟ್ ಮೆಮೊರೀಸ್ ಮೂಮೆಂಟ್ನ ಯಾರು 1 ನಿಮಿಷ 2 ನಿಮಿಷಕ್ಕಿಂತ ಜಾಸ್ತಿ ನೋಡೋಕೆ ಇಷ್ಟಪಡಲ್ಲ ಸರ್. ಒಂದು 30 ಸೆಕೆಂಡ್ಸ್ 30 ಸೆಕೆಂಡ್ 50 ಸೆಕೆಂಡ್ ಈಗೆಲ್ಲ. ಜೊತೆಗೆ ಜನಗಳಿಗೆ ಈ ರೀಲ್ಸು ಶಾರ್ಟ್ಸ್ ಎಲ್ಲ ಬಂದು ಅವ್ರು ಯಾರು 1 ನಿಮಿಷಕ್ಕಿಂತ ಹೆಚ್ಚಿಗೆ ನೋಡಲ್ಲ. ನಾವು ಕೂಡ ಅದೇ ಬೆಸ್ಟ್ ಮೆಮೊರೀಸ್ ಏನಪ್ಪ ಅಂದರೆ ತಾಳಿ ಕಟ್ಟ ವಿಡಿಯೋ ಇದೆ, ಜಸ್ಟ್ 1 ನಿಮಿಷ, ಅದು ಫುಲ್ಲು ನೋಡೋಕ್ಕಾಗಲ್ವಲ್ಲ, ನೋಡಲ್ಲ ಜನಗಳು, ನೋಡಲ್ಲ ಸಹಜವಾಗಿ. ಈಗ ಇದನ್ನ ಫ್ಲೆಕ್ಸಿವ್ ಕೂಡ ಆ್ಯಡ್ ಮಾಡ್ಬೋದು ಸರ್. ಓಕೆ, ದೊಡ್ಡ ಈಗ ಪೊಲಿಟಿಷಿಯನ್ಸ್ ಎಲೆಕ್ಷನ್ ನಿಂತ್ಕೊಂತಾರೆ, ಒಂದು ಪ್ರಚಾರ ಮಾಡಬೇಕು, ಮಾಡ್ಬೋದು. ಓಕೆ, ಅದು ಕಮರ್ಷಿಯಲ್ ಲೈಸೆನ್ಸ್ ಅಂತ ಬರುತ್ತೆ ಸಪ್ರೇಟ್ ಆಗಿ. ಅದನ್ನ ನಮ್ಮ ಟೆಕ್ನಾಲಜಿ ಯಾರು ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅವ್ರಿಗೆಲ್ಲ ಟ್ರೈನಿಂಗ್ ಮುಖಾಂತರ ಹೇಳ್ಕೊಂತೀವಿ, ಮಾಡ್ಬೋದು ಸರ್. ಇನ್ವಿಟೇಷನ್ ಕಾರ್ಡಿಗೆ ಮಾಡ್ಬೋದು, ವಿಸಿಟಿಂಗ್ ಕಾರ್ಡಿಗೆ ಮಾಡ್ಬೋದು. ಇನ್ವಿಟೇಷನ್ ಕಾರ್ಡು ಇಲ್ಲಿವರೆಗೂ ಬರೀ ಇನ್ವಿಟೇಷನ್ ಕಾರ್ಡಲ್ಲಿ ಬರೀ ಮ್ಯಾಟ್ರ್ ಮಾತ್ರ ಇರ್ತಿತ್ತು. ಈಗ ಅವ್ರು ಕರೆಯೋದಿರುತ್ತೆ, ಇದನ್ನು ಸ್ಕ್ಯಾನ್ ಮಾಡಿದ್ರೆ ಆ ತಂದೆ ತಾಯಿ ತನ್ನ ಮಗಳ ಮದುವೆಗೆ ಇನ್ವೈಟ್ ಮಾಡಿರೋದಿದೆ. ವಿಸಿಟಿಂಗ್ ಕಾರ್ಡಲ್ಲಿ ನಮ್ಮ ಇನ್ಫಾರ್ಮೇಷನ್ ಏನು, ನಮ್ಮ ಕಂಪನಿ ಬಗ್ಗೆ ನಾವೇನು ಹೇಳಿರ್ತೀವಿ, 1 ನಿಮಿಷ ಟೈಮಲ್ಲಿ ನಾವು ಏನು ಹೇಳೋಕ್ಕಾಗುತ್ತೆ ತಲುಪಿಸ್ಬೋದು ಇನ್ಫಾರ್ಮೇಷನ್. ಓಕೆ, ಇದಕ್ಕೆ ಎಷ್ಟು ಎಜುಕೇಷನ್ ಏನಾದ್ರು ಬೇಕಾಗುತ್ತೆ, ಯಾವ ರೀತಿ ಸರ್? ಟೆಕ್ನಾಲಜಿ ಸರ್, ಎಜುಕೇಷನ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನನಗಿಲ್ಲಿ ಬೇಕಾಗಿರ್ತಕ್ಕಂಥದ್ದು ಟೆಕ್ನಾಲಜಿನ ಎಷ್ಟು ಮಟ್ಟಿಗೆ ನೀವು ಕಲ್ತಿದ್ರಿ, ಅದನ್ನು ಯಾವ ಥರ ನೀವು ಅನ್ವಯ ಮಾಡ್ಕೊಂಡಿದ್ರಿ, ಅದ್ರ ಮೇಲೆ ವರ್ಕ್ ಆಗುತ್ತೆ ಸರ್. ಓಕೆ, ಕ್ಲಿಯರಾಗಿ ಒಂದು ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡೋಕ್ಕೆ ಬಂದರೆ ಮಾಡ್ಬೋದು. ಹೌದು ಸರ್. ಫೇಸ್ಬುಕ್ಕು, ಯೂಟ್ಯೂಬು, ವಾಟ್ಸಪ್ ಸಹಜವಾಗಿ ಎಲ್ಲರಿಗೂ ಬಂದೇ ಬರುತ್ತೆ. ಈಗ ಅದು ನೋಡಿ 50 ವರ್ಷ 60 ವರ್ಷ 70 ವರ್ಷ ಏಜ್ ಆಗಿರ್ತಕ್ಕಂಥ ವೃದ್ಧರೇ ಇದನ್ನು ಯೂಸ್ ಮಾಡ್ತಿದ್ದಾರೆ. ಅವ್ರಿಗೂ ಕಲಿಸ್ಕೊಟ್ಬಿಡ್ಬೋದು ಟೆಕ್ನಾಲಜಿನ. ಅಷ್ಟು ಈಸಿ ಆಗಿದೆ ಸರ್. ಟ್ರೈನಿಂಗ್ ಮುಖ್ಯ ಅಷ್ಟೇ. ಫ್ರೆಂಡ್ಸ್, ನಮ್ಮ ಜೊತೆಗ ಚಿತ್ರದುರ್ಗಕ್ಕೆ ಕ್ಲಸ್ಟರ್ ಪಾರ್ಟ್ನರ್ ಆಗಿರುವಂಥ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಮೊದಲು ನೀವೇನು ಬಿಸ್ನೆಸ್ನ ಮಾಡ್ತಾ ಇದ್ರಿ? ಸರ್, ಮುಂಚೆಯಿಂದ ನನ್ನ ವೃತ್ತಿ ಬಂದ್ಬಿಟ್ಟು ಟೈಲರಿಂಗು. ಇದಾದಮೇಲೆ ನಾನು ಡ್ರೈವಿಂಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟೈಲರಿಂಗ್ ಸ್ವಲ್ಪ ಬಿಸ್ನೆಸ್ ಕಡಿಮೆ ಅಂತೇಳಿ ಈಗ ನಾನು ಡ್ರೈವಿಂಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಜೊತೆಗೆ ಯಾವ್ದಾದ್ರು ಬಿಸ್ನೆಸ್ ಮಾಡಬೇಕು ಅಂತ ಭಾಳ ಮನಸ್ಸು ಇಷ್ಟ ಇತ್ತು. ಆವಾಗ ಇದು ವಿಡಿಯೋ ನೋಡ್ಬೇಕಾದ್ರೆ ನಿಮ್ಮ ವಿಡಿಯೋ ನೋಡಿದೆ ನಾನು. ನಿಮ್ಮ ವಿಡಿಯೋ ನಾನು ಒಂದು ಸತಿ 2 ಸತಿ ನೋಡಿ ಅರ್ಥ ಆಗಿದ್ದಿಲ್ಲ. ಒಂದು ಸತಿನೇ ಒಂದು 10 ನಿಮಿಷ ಫುಲ್ ವಿಡಿಯೋ ನೋಡಿದೆ. ಫುಲ್ ವಿಡಿಯೋ ನೋಡಿದ್ಮೇಲೆ ಅರ್ಥ ಆಯ್ತು ನನಗೆ ಅದು ಬಿಸ್ನೆಸ್ ಏನು ಅಂತೇಳಿ. ಆ ಅರ್ಥ ಆದಮೇಲೆ ಕಾಲ್ ಮಾಡಿದ್ದು. ಅದಕ್ಕೆ ಮುಂಚೆ ನಾನು ಕಾಲೇ ಮಾಡೋಕೆ ಹೋಗಿದ್ದಿಲ್ಲ ಏನಂತ. ಆಮೇಲೆ ಈ ವಿಡಿಯೋ ನೋಡ್ಕೊಂಡು ಇವರು ಸರಿಗೆ ಫೋನ್ ಮಾಡಿದೆ. ಅಭಿ ಸರಿಗೆ ಫೋನ್ ಮಾಡಿದಾಗ ಅವರು ಮತ್ತೆ ನನಗೆ ಸ್ವಲ್ಪ ಹೇಳಿದರು, ಈ ಥರ ನೀವೇನು ಬಿಸ್ನೆಸ್ ಮಾಡ್ತೀರಾ, ನಿಮ್ಮ ಮಾಡೋ ಇಷ್ಟ ಇದ್ದರೆ ಮಾಡಿ ಅಂತ ನಮಗೆ ಹೇಳಿದರು. ಇಲ್ಲ ಸರ್, ನನಗೆ ಇಷ್ಟ ಆಗಿದೆ ಇದು ಬಿಸ್ನೆಸ್ಸು, ಹೊಸದಿದೆ, ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಇದೆಯಲ್ಲ, ಅದು ಚಿತ್ರದುರ್ಗದಲ್ಲಿ ನಮ್ಮ ಈ ಥರ ಯಾರೂ ನೋಡಿಲ್ಲ. ಹಾಗಾಗ್ಬಿಟ್ಟು ನನಗೆ ತುಂಬ ಇಷ್ಟ ಆಯಿತು. ಹೊಸದಿದೆಯಲ್ಲ, ಇದನ್ನು ಪ್ರಯತ್ನ ಪಡೋಣ ಅಂತೇಳಿ ಇದನ್ನು ನಾನು ಭಾಳ ಖುಷಿಯಿಂದ ಮಾಡ್ಬೇಕಂತ ಹೊರಟಿದ್ದೀನಿ ಸರ್. ಇನ್ನು ಮುಂದೆ ಚಿತ್ರದುರ್ಗದಲ್ಲಿ ಇವಾಗೆಲ್ಲರೂ ಮುಂದೆ ದಿನಗಳಲ್ಲಿ ತುಂಬ ಸಾಕಷ್ಟು ದೊಡ್ಡ ಮಟ್ಟಿಗೆ ಬಿಸ್ನೆಸ್ ಮಾಡ್ಬೇಕಂತ ಇದ್ದೀನಿ ಸರ್ ನಾನು. ಓಕೆ, ಬೇರೆ ಏನಾದರೂ ಮಾಡ್ಬೋಯ್ತಲ್ಲ, ಇದನ್ನ ಯಾಕೆ ಮಾಡಬೇಕು ಅಂತ ಅನಿಸ್ತು ನಿಮಗೆ? ಸರ್, ಬೇರೆ ಇದರಲ್ಲಿ ಏನಾಗುತ್ತಂದರೆ ಆಲ್ಮೋಸ್ಟ್ ಎಲ್ಲ ಕಡೆಯೂ ಎಲ್ಲ ಬಿಸ್ನೆಸ್ ಎಲ್ಲ ನಡೆದೋಗ್ತಾ ಇದೆ. ಈಗ ನಾವು ಬಟ್ಟೆ ಅಂಗಡಿ ಮಾಡೋಣ ಅಂದರೆ ಸಾಕಷ್ಟು ಬೀದಿ ಬದಲು ಎಲ್ಲ ಕಡೆ ಬಟ್ಟೆ ಅಂಗಡಿ ಎಲ್ಲ ಮಾಡ್ತಾರೆ. ಆ ಬಿಸ್ನೆಸ್ಸಲ್ಲೂ ಕಾಂಪಿಟೇಷನ್ ಇದ್ದೇ ಇದೆ. ಆದರೆ ಇದು ಹೊಸದಿದೆ, ನಾನು ಅದನ್ನೇ ಹುಡುಕ್ತಿದ್ದೀನಿ. ನಾನು ಇಲ್ಲಿ ತನಕ ಚಾಲಕನಾಗಿ ಕೆಲಸ ಮಾಡ್ತೀನಿ ಅಂದರೆ ವೃತ್ತಿ ನನಗಿದೆ. ಆದರೆ ಒಂದು ಸೈಡಿಗೆ ಒಂದು ದಿನ ಡ್ರೈವಿಂಗ್ ಸಿಗೋದಿಲ್ವಲ್ಲ, ಹಾಗಾಗ್ಬಿಟ್ಟು ಒಂದು ಇರಲಿ ಅಂತೇಳಿ ಒಂದು ಬಿಸ್ನೆಸ್ ಹುಡುಕ್ತಾಗಿದ್ದು ನನಗೆ ಯಾಕೆ ಚೆನ್ನಾಗಿ ಅನ್ನಿಸ್ತು ಸರ್. ಇದು ಇನ್ನೂ ಸ್ಟಾರ್ಟಿಂಗ್ ಇರೋದ್ರಿಂದ ನಾವು ಯಾವುದೇ ಕೆಲಸ ಮಾಡಬೇಕು ಸ್ಟಾರ್ಟೇ ಮಾಡಬೇಕು. ಇದು ಜಾಸ್ತಿ ಆದಮೇಲೆ ನಾವು ಮಾಡ್ತೀವಿ ಅಂದರೆ ನಮಗೆ ಕಾಂಪಿಟೇಟ್ ಜಾಸ್ತಿ ಆಗ್ತಾರೆ. ಹೌದು. ಬಟ್ ಆದರೆ ಇದನ್ನು ಹೆಂಗಿದೆ, ಸ್ಟಾರ್ಟಿಂಗ್ ಇರೋದ್ರಿಂದ ನಾವು ಕಷ್ಟಪಡ್ತಾ ಇದ್ದರೆ ಅದು ಮುಂದೆ ನಮ್ಮ ಫ್ಯೂಚರಲ್ಲಿ ನಮಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ವಿಚಾರ ನನಗೆ ಬಂತು ಸರ್. ಹಾಗಾಗಿ ಇದನ್ನು ಆಯ್ಕೆ ಮಾಡಿದ್ದೀನಿ. ಈ ಕಂಪ್ನಿ ಸಪೋರ್ಟು, ಅಭಿಲಾಷ್ ಸರ್ ಸಪೋರ್ಟ್ ಎಲ್ಲ ಯಾವ ರೀತಿ ಇದೆ ನಿಮಗೆ? ಸರ್, ಕಂಪನಿ ಸಪೋರ್ಟು ಎಕ್ಸಲೆಂಟ್, ತುಂಬ ಚೆನ್ನಾಗಿದೆ. ಮತ್ತು ನಮ್ಮ ಅಭಿಷ್ ಸರ್ ಇದ್ದಾರೆ, ಅವರು ಬೆಂಗಳೂರಿಂದ. ಅವ್ರು ನಮ್ಮ ಚಿತ್ರದುರ್ಗಕ್ಕೆ ಸುಮಾರು ಸತಿ ಬಂದಿದ್ರು ಸರ್. ನಾನು ಇನ್ನೂ ಈ ಥರ ಮಾಡ್ಬೇಕಂತಿದ್ದೀನಿ ಸರ್, ಏನು ಮಾಡೋಣ, ನನ್ನ ಶಾಪ್ ಇಲ್ಲ, ಏನಿಲ್ಲ, ಶಾಪ್ ಏನು ಬೇಕಾಗಿಲ್ಲ ಸರ್, ನೀವೇನು ಸಣ್ಣ ಅಂಗಡಿ ಇಟ್ಕೊಂಡಿದ್ರೆ ಅದರಲ್ಲೇ ನೀವು ಮಾಡಿ ಸ್ಟಾರ್ಟ್ ಮಾಡಿ, ನಿಮಗೆ ನಾವೇನು ಬೇಕು ಸಪೋರ್ಟ್ ಅಂತ ಹೇಳಿದರು. ನನಗೆ ಭಾಳ ಖುಷಿ ಆಯಿತು. ಅಭಿ ಸರ್ ಅಂತೂ ನಾನು ತುಂಬ ಹಾರ್ಟ್ಲಿ ಅವರಿಗೆ ನಮ್ಮ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೂ ಮತ್ತು ನಿಮಗೆ ಈ ಚಾನಲ್ ನೀವೇ ಪ್ರೆಸೆಂಟ್ ಮಾಡಿದ್ದು, ಫಸ್ಟ್ ಆಫ್ ಆಲ್ ನಿಮಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ. ನಾವು ಭಾಳಷ್ಟು ನೋಡ್ತಾ ಇದ್ದೆ ರೀಲ್ಸ್ ನೋಡೋದು ಏನು ಅರ್ಥ ಇಲ್ಲ. ಈ ಥರ ಬಿಸ್ನೆಸ್ ಕಾನ್ಸೆಪ್ಟ್ ನೋಡೋದ್ರಿಂದ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಮತ್ತು ನಾನು ಅಷ್ಟು ಓದಿಲ್ಲ ಸರ್ ಆ್ಯಕ್ಚುಲಿ.
ನಾನು ಓದಿದ್ದು ಸ್ವಲ್ಪ ನಮಗೆ ಇಂಗ್ಲೀಷು ಕನ್ನಡ ಎರಡೂ ಬರೋದಿಲ್ಲ, ಇಂಗ್ಲೀಷು ಬರೋ ಕನ್ನಡ ಬರುತ್ತೆ ಅಷ್ಟೇ. ಆಗ ಅಭಿ ಸರ್ ನನಗೆ ಇದೊಂದು ಧೈರ್ಯ ಕೊಟ್ಟರು, ಇದಕ್ಕೇನು ಓದು ಮುಖ್ಯ ಅಲ್ಲ, ನೀವು ಬಿಸ್ನೆಸ್ ಮಾಡ್ಬೇಕಂತ ಇದ್ದೀರಲ್ಲ ಅದು ನಿಮಗೆ ಫ್ಯೂಚರ್ ಒಳ್ಳೆಯದಾಗುತ್ತೆ, ಬನ್ನಿ ನಾನು ಜೊತೆಗಿದ್ದೀನಿ ಅಂತ ಹೇಳಿದೆ. ನಮಗೆ ಸಾಕಷ್ಟು ಹೆಲ್ಪ್ ಮಾಡ್ತಿದ್ದೀನಿ ಸರ್, ನಾನು ಮುಂದುವರಿತಿದ್ದೀನಿ ಸರ್. ಈಗ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಯಾವ ರೀತಿ ಇದೆ ಸರ್ ನಿಮಗೆ? ನಮ್ಮಲ್ಲಿ ಫ್ಯಾಮಿಲಿ ಸರ್, ನಮಗೆ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ತುಂಬ ಒಳ್ಳೆಯ ಸಪೋರ್ಟ್. ಚಿತ್ರದುರ್ಗದಲ್ಲಿ ಒಳ್ಳೆಯ ಜನ ನಮಗೆ ಭಾಳ ಸಹಾಯ ಮಾಡ್ತಾರೆ ಸರ್. ಭಾಳ ಖುಷಿ ಆಗುತ್ತೆ ಸರ್. ಓಕೆ, ನಿಮ್ಮ ರೀತಿಯೇ ಬೇರೆ ಡಿಸ್ಟಿಕಲ್ಲಿ ಬಿಸ್ನೆಸ್ನ ಮಾಡಬೇಕು ಅಂತಿರ್ತಾರೆ, ಅಂಥವ್ರು ಮಾಡ್ಕೊಳ್ಬೋದಾ ಸರ್? ತುಂಬ ಹೇಳ್ತೀನಿ, ನಾನು ಒಬ್ಬ ಡ್ರೈವರಾಗಿ ನಾನು ಮಾಡ್ತಿದ್ದೀನಿ ಅಂದರೆ ಇವತ್ತು ಆಲ್ಮೋಸ್ಟ್ ಪ್ರತಿಯೊಬ್ಬ ಓದಿರ್ತಾರಲ್ಲ, ನಾವು ಹಾಕಿದ್ದ ಅಮೌಂಟ್ ಆಲ್ರೆಡಿ ಬರ್ತಾ ಇದೆ. ಅದು ನಮಗೆ ಸಾಕು ಸರ್, ಏನು ತೊಂದರೆ ಇಲ್ಲ ಸರ್. ಸಣ್ಣಕ್ಕಾದ್ರೂ ನಮಗೆ ಲೈಫ್ ಟೈಮ್ ಇದೆ ಅಂತ ನನಗೆ ಅರ್ಥ ಆಗಿದೆ ಸರ್ ಇದು. ಓಕೆ, ನಿಮ್ಮ ರೀತಿನೇ ಯಾರು ಮಾಡಬೇಕು ಅಂತ ಇದ್ದರೆ ಮಾಡ್ಕೊಳ್ಬೋದು ಹಂಗಾದ್ರೆ? ಖಂಡಿತ ಹೇಳ್ತೀನಿ, ನಾನು ಎಲ್ಲರೂ ಫ್ರೆಂಡ್ಸ್ ಹೇಳಿ ಏನೋ ಬೇರೆ ಬೇರೆ ಥರ ಹೋಗಿ ಅಡ್ಡದಾರಿಗೆ ಹೋಗಬೇಡಿ, ನಿಮಗೆ ದುಡ್ಡು ಎಲ್ಲರೂ ಕಳ್ಕೊಳಕ್ಕೆ ಹೋಗ್ಬೇಡಿ. ಇಂಥ ಒಂದು ಬಿಸ್ನೆಸ್ ಸಿಕ್ಕಿದೆ, ನಿಮಗೆ ಅರ್ಥ ಮಾಡ್ಕೊಳಕ್ಕೆ ಇನ್ನೊಂದು 2 ಸತಿ ವೀಡಿಯೋ ನೋಡಿ, ಆ ನಂತರ ಫೋನ್ ಮಾಡಿ. ನೀವು ಸಡನ್ನಾಗಿ ಏನು ಅರ್ಧ ನೋಡ್ತಾ ಇರ್ತೀರ, ಸಡನ್ನಾಗಿ ಫೋನ್ ಮಾಡಿಬಿಟ್ಟು ಅದು ನಿಮಗೂ ಅರ್ಥ ಆಗಲ್ಲ ಮತ್ತು ಅವ್ರು ಹೇಳಿದ್ದು ಅರ್ಥ ಆಗಲ್ಲ. ಒಂದು ಸತಿ ಹಂಗೂ ಆಗಿಲ್ಲ ಅಂದರೆ ಆ ಬೆಂಗಳೂರಿಗೂ ಇಲ್ಲ, ನೀವು ಎಲ್ಲಿದೆ ಆಲ್ರೆಡಿ ಲೋಕಲ್ ಎಲ್ಲ ಕಡೆ ಇದ್ದಾರೆ, ಕ್ಲಸ್ಟರ್ ಯಾರಾಗಿದ್ದಾರೆ ಅವ್ರ ತಗಿಲ್ಲ, ಅವ್ರಿಗೆ ಫೋನ್ ಮಾಡಿಬಿಟ್ಟು ಇಲ್ಲ ಅವ್ರಿಗೆ ಹತ್ರ ಇದ್ದರೆ ಅವ್ರಿಗೆ ಮೀಟ್ ಆದ್ರೂ ಸಮೇತನೂ ನಿಮಗೆ ಅರ್ಥ ಆದಮೇಲೆ ಇದು ಮೂವ್ ಮಾಡ್ಬೋದು ಸರ್. ಇದು ತುಂಬ ಚೆನ್ನಾಗಿ ಮಾಹಿತಿ ತಿಳಿಸ್ಕೊಟ್ಟೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ.